ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ದಿನ ಡಿಫೆನ್ಸ್ ಸೆಕ್ಟರಲ್ಲಿ ಇರ್ತಕ್ಕಂಥ ಸ್ಟಾಕ್ಗಳು ಯಾವ್ಯಾವು, ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇಟ್ಕೊಂಡ್ಬಿಟ್ಟು ಯಾವ್ಯಾವ ಶೇರ್ಸು ಚೆನ್ನಾಗಿವೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಪಸನ್ನು ಇಟ್ಕೊಂಡ್ಬಿಟ್ಟು ಇವತ್ತೊಂದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ್ಯಾವುದು ಶೇರ್ಸು ಅಂತ ಹೇಳ್ಬಿಟ್ಟು. ಸೊ ಲಿಸ್ಟಲ್ಲಿ ಇರ್ತಕ್ಕಂಥ ಒಂದು ಫಸ್ಟ್ ಶೇರು ಕೊಚ್ಚಿನ್ ಶಿಪ್ಯಾರ್ಡ್. ಕೊಚ್ಚಿನ್ ಶಿಪ್ಯಾರ್ಡನು ಶಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪ್ನಿ. ಸೊ 5 ಇಯರ್ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ಈ ಥರ ಕಾಣುತ್ತೆ. ಸೊ 5 ಇಯರ್ದು ರಿಟರ್ನ್ ಅನ್ನು ನೋಡಿದ್ರೆ 653% ಅಷ್ಟು ರಿಟರ್ನ್ ಅನ್ನು ಇದು ಕೊಟ್ಟಿದೆ. ಇನ್ನೇನು ಬೇಕ್ರಿ, ಈ 5 ವರ್ಷದಲ್ಲಿ 600% ರಿಟರ್ನ್ ಅನ್ನು ಕೊಟ್ಟಿದೆ ಅಂದರೆ 1 ಇಯರಲ್ಲಿ ನೋಡ್ರಿ 119%. ಯಾಕಂತ ಹೇಳಿದ್ರೆ ಕೆಲವೊಂದು ಗೌರ್ಮೆಂಟಿಂದ ಬರ್ತಕ್ಕಂಥ ಒಂದು ಏನು ಯೋಜನೆಗಳಾಗಿರ್ಬೋದು, ಹಾಗೆಯೇ ಅಲೋಕೇಶನ್ಸ್ಗಳಾಗಿರ್ಬೋದು, ಸೊ ಡಿಫೆನ್ಸ್ ಸೆಕ್ಟರ್ಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರು ಕಳೆದ ವರ್ಷಗಳಲ್ಲಿ. ಸೊ ಅದಕ್ಕೋಸ್ಕರ ಈಗ ಒಂದು ರ್ಯಾಲಿ ಬಂದಿದೆ. ಸೊ ಮುಂದೆ ಕೂಡ ಈಗೇನು ಬಜೆಟ್ ಬರ್ತಾ ಇದೆ, ಸೊ ಈ ಬಜೆಟಲ್ಲೂ ಕೂಡ ಒಂದಷ್ಟು ಜಾಸ್ತಿನೇ ಕೊಡ್ತಾರೆ ಯಾವುದಕ್ಕೆ, ಡಿಫೆನ್ಸ್ ಸೆಕ್ಟರ್ಗೆ. ಸೊ ಮುಂಚೆನೇ ನಾವು ಪ್ರಿಪೇರ್ ಆಗಿರಬೇಕು, ಯಾವ ಸ್ಟಾಕ್ ಮೊಮೆಂಟಮ್ ಕೊಡುತ್ತೆ ಆವತ್ತಿನ ದಿನ, ಹಾಗೇನೆ ಯಾವ ಸ್ಟಾಕು ಮುಂದೆ ನಮಗೆ ಒಂದು ವೆಲ್ತ್ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ನೋಡೋದಾದ್ರೆ, ಸೊ ಇದು ಕೊಚ್ಚಿನ್ ಶಿಪ್ಯಾರ್ಡ್ ಫಸ್ಟ್ ಇರ್ತಕ್ಕಂಥದ್ದು ಸ್ಟಾಕ್ ಲಿಸ್ಟಲ್ಲಿ. ಸೊ ಇದ್ರ ಬಗ್ಗೆ ಒಂದು ಫಂಡಮೆಂಟಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಇನ್ಕಾರ್ಪೊರೇಟೆಡ್ ಇನ್ ದ ಇಯರ್ ಆಫ್ 1972 ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಇಸ್ ಲೀಡಿಂಗ್ ಪ್ಲೇಯರ್ ಇನ್ ಕನ್ಸ್ಟ್ರಕ್ಷನ್ಸ್ ಆಫ್ ಆಲ್ ಕೈಂಡ್ ಆಫ್ ವೆಸಲ್ಸ್, ರಿಪೇರ್ ಅಂಡ್ ರೀಫಿಟ್ಸ್ ಆಫ್ ಆಲ್ ಟೈಪ್ ಆಫ್ ವೆಸಲ್ ಇನ್ಕ್ಲೂಡಿಂಗ್ ಪೀರಿಯಾಡಿಕ್ ಅಪ್ಗ್ರೇಡೇಷನ್ ಅಂಡ್ ಲೈಫ್ ಎಕ್ಸ್ಟೆನ್ಷನ್ ಆಫ್ ಶಿಪ್. ಸೊ ಬೇಸಿಕಲಿ ಶಿಪ್ ರಿಲೇಟೆಡ್ ಇದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನೋದ್ರೆ 38,800 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಇವರು ಹೊಂದಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪಿಯರ್ ಕಂಪ್ಯಾರಿಸನ್ ಅಲ್ಲಿ ಮಜ್ಗಾನ್ ಡಾಕ್ ಶಿಪ್, ಇದು ಮಜ್ಗಾನ್ ಡಾಕ್ ಏನಿದೆಯಲ್ಲ ಇದು ಕೂಡ ಚೆನ್ನಾಗಿದೆ. ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ನೀವು, ಇಲ್ಲ ಅಂದರೆ ಕೊಚ್ಚಿನ್ ಶಿಪ್ಯಾರ್ಡನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ನಾನು ಯಾಕೆ ಕೊಚ್ಚಿನ್ ಶಿಪ್ಯಾರ್ಡನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಲಿಸ್ಟಲ್ಲಿ ನೋಡ್ಬೋದು ನೀವು ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು 90,029 ಕೋಟಿ ಮಜ್ಗಾನ್ ಡಾಕ್. ಕೊಚ್ಚಿನ್ ಶಿಪ್ಯಾರ್ಡ್ ಇಂದ್ರು 38,800 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದನ್ನು ಮೇಲೆ ಕೆಳಗೆ ಆಗಿರೋ ಅಂದ್ರೆ ಜಾಸ್ತಿ ಯಾವ್ದಿದೆ ಇದರಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಇದು ಮಜ್ಗಾನ್. ಸೊ ಅದರ ನೆಕ್ಸ್ಟ್ ಕೊಚ್ಚಿನ್ ಶಿಪ್ಯಾರ್ಡ್ ಆ ಥರ. ಸೊ ಏನು 2ನೇ ನಂಬರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇರ್ತಾರೆ ಯಾವಾಗಲೂ. ಸೊ ಸೆಕೆಂಡ್ ನಂಬರ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾವಾಗ್ಲೂ ನಾನು ಫಸ್ಟ್ ನಂಬರ್ಗೆ ಹೋಗ್ಬೇಕು, ಫಸ್ಟ್ ರ್ಯಾಂಕ್ ತಗೊಳ್ಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ, ಸೊ ಕೊಚ್ಚಿನ್ ಶಿಪ್ಯಾರ್ಡ್ಗೆ ಎಲ್ಲ ಒಂದು ಕಡೆ ನಾನು ಇನ್ನೂ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡಬೇಕು, ನಾನು ಬೀಟ್ ಮಾಡಿ ಮಜ್ಗಾನ್ ಶಿಪ್ ಆ ಪ್ಲೇಸಿಗೆ ನಾನು ಬರಬೇಕು ಅಂತಕ್ಕಂಥದ್ದು ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಶೇರ್ನ ನಾನು ಹೇಳಿದ್ದು. ಓಕೆ, P&L ಸ್ಟೇಟ್ಮೆಂಟನ್ನು ಒಂದ್ಸಲ ನೋಡ್ಬಿಡೋಣ. ಸೇಲ್ಸು ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗೆಯೇ ನೆಟ್ ಪ್ರಾಫಿಟನ್ನು ನೋಡ್ಬೋದು ನೀವು, ನೆಟ್ ಪ್ರಾಫಿಟ್ಟು ಕೂಡ ಚೆನ್ನಾಗಿದೆ. ಸೊ ಅದೆಲ್ಲವೂ ಕೂಡ ನಮ್ಗೆ EPS ಅಲ್ಲಿ ನೋಡೋಕೆ ಸಿಕ್ಬಿಡುತ್ತೆ. ಅದು ರಿಫ್ಲೆಕ್ಷನ್ ಅಪ್ಪ. EPS ನಮಗೆಲ್ಲ ನೋಡೋಕ್ಕಾಗಲ್ಲ, ಪೇಷನ್ಸ್ ಇಲ್ಲ ಅಂದರೆ EPS ವಿಚ್ ಇಸ್ ಅರ್ನಿಂಗ್ ಪರ್ ಶೇರ್ ನೋಡ್ಬೋದು ನೀವು. EPS 11.75 ಇದ್ದಿದ್ದು ಈಗ ಎಲ್ಲಿ 30 ಅರ್ನಿಂಗ್ ಪರ್ ಶೇರ್ ಆಗಿದೆ. ಸೊ ನೆಕ್ಸ್ಟು ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಒಂದ್ಸಲ ನೋಡ್ಬೋಣ. ಪ್ರಮೋಟರ್ಸ್ 72 ಇದ್ದಾರೆ ನೋಡ್ಬೋದು ಇಲ್ಲಿ ಸೆಪ್ಟೆಂಬರ್ 2024ಕ್ಕೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 3.84%, ಅರೌಂಡ್ 4% ಇದ್ದಾರೆ. ಹಾಗೆಯೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 3%, ಪಬ್ಲಿಕ್ಸು ನಿಮ್ಮಂಥವ್ರು 20%. ಸೊ ಕಳೆದ ಜೂನಿಗೆ ಹೋಲಿಸಿದ್ರೆ ಇವಾಗ ಜಾಸ್ತಿ ಮಾಡಿದ್ದಾರೆ. ಓಕೆ, ಕೊಚ್ಚಿನ್ ಶಿಪ್ಯಾರ್ಡ್ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಇರ್ತಕ್ಕಂಥ ಶೇರು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್. ಓಕೆ, ಸೊ ಇದ್ರದ್ದು ಒಂದು 5 ಇಯರ್ ಚಾರ್ಟ್ ಪ್ಯಾಟರ್ನ ನೋಡೋದಾದರೆ ಸಂವೇರ್ ಈ ಥರ ಕಾಣುತ್ತೆ. 660% ಅಷ್ಟು ರಿಟರ್ನನ್ನು 5 ವರ್ಷದಲ್ಲಿ ಇದು ನಮಗೆ ಕೊಟ್ಟಿದೆ. ಮ್ಯಾಕ್ಸಿಮಮ್ ನೋಡ್ಬೋಣ. ಓಕೆ, 1,500 ಹತ್ತತ್ರ 1,400% 5 ಇಯರಲ್ಲಿ. ಓಕೆ, ನಮ್ಮ ಬೇಸಿಕಲಿ 5 ಇಯರು. ಸೊ 5 ಇಯರಲ್ಲಿ ನೋಡೋದಾದರೆ 600% ಅಷ್ಟು ಇದು ಏನು ಕೊಟ್ಟಿದೆ ನಮಗೆ ರಿಟರ್ನ್ ಅನ್ನು ಕೊಟ್ಟಿದೆ. ಓಕೆ ಪರವಾಗಿಲ್ಲ, ಅಂದರೆ ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಓಕೆ ಫೈನ್ ಹೋಗ್ಬೋದು ಅಂತ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ 17,591 ಕೋಟಿ. ನೀವು GRSC ಅಂತ ಟೈಪ್ ಮಾಡೋಕ್ಕೂ ಇದು ನಿಮಗೆ ಸಿಕ್ಬಿಡತ್ತೆ, ಏನು ಈ ಒಂದು ಕಂಪ್ನಿ. ಸೇಲ್ಸ್ ನೋಡೋಣ ಒಂದ್ಸಲ. ಇದ್ರದ್ದು ಕೂಡ ಅಷ್ಟೇ 1,500 ಇರ್ತಕ್ಕಂಥ ಕನ್ಸಿಸ್ಟೆಂಟಾಗಿ ಈ ರೋನ ನೋಡ್ಬೋದು ನೀವು. ಸೊ ಈ ರೋನಲ್ಲಿ ಮಾರ್ಚ್ ಇವಾಗ 3,593 ಅಷ್ಟು 93 ಕೋಟಿಯಷ್ಟು ಸೇಲ್ಸನ್ನು ಮಾಡಿದ್ದಾರೆ. ಹಾಗೇನೆ EPS ಅರ್ನಿಂಗ್ ಪರ್ ಶೇರು 31 ಇದೆ. ಓಕೆ, ಚೆನ್ನಾಗಿದೆ ಫಸ್ಟ್. ಓಕೆ, ನಂತರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡ್ಕೊಂಬೋಣ. ಯಾವುದೇ ಒಂದು ಕಂಪ್ನಿ ಆಗಲಿ
ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಹೆಂಗೆ ಯಾವ ಥರ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಕ್ಕಂಥದ್ದನ್ನು. ಸೊ ಇಲ್ಲಿ ನೋಡಿ 74% ಪ್ರಮೋಟರ್ಸ್ ಹತ್ರ ಇಟ್ಕೊಂಡಿದ್ದಾರೆ. ಓಕೆ, ಫಾರಿನ್ ಅವರು 3%, ಡೊಮೆಸ್ಟಿಕ್ ಅವರು 1.8. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೀವು 3.20 ಇದ್ದಿದ್ದು 1.87 ಆಗಿದೆ. ಸೊ ಅದೆಲ್ಲೋಯ್ತಪ್ಪ, 18 ಇದ್ದಿದ್ದು 19 ಆಗಿದೆ. ಸೊ ಅದನ್ನು ಪಬ್ಲಿಕ್ ಅವರು ತೊಗೊಂಡಿದ್ದಾರೆ. ಸೊ ಅದೇನೇ ಇರಲಿ, ಅವ್ರನ್ನ ನಾವು ಫಾಲೋ ಮಾಡೋಕ್ಕಾಗಲ್ಲ, ನಮ್ಮದೇ ಆಗಿರ್ತಕ್ಕಂಥ ಓನ್ ಆಗಿರ್ತಕ್ಕಂಥ ಒಂದು ಅನಾಲಿಸಿಸನ್ನು ಮಾಡಬೇಕು. ಸೊ ಅದ್ರ ಪ್ರಕಾರವಾಗಿ ಹೋದರೆ ಡಿಫೆನ್ಸ್ ಸೆಕ್ಟರಲ್ಲಿ ಇವಾಗ ಜಾಸ್ತಿ ಒಂದು ಅಲೋಕೇಶನ್ಸನ್ನು ಕೊಡ್ತಾರೆ ಈ ಬಜೆಟಲ್ಲಿ. ಸೊ ಆ ತೆರನಾಗಿ ಹೋದರೆ ನೀವು ಆಲ್ರೆಡಿ ಹಿಸ್ಟಾರಿಕಲ್ ಏನು ರಿಟರ್ನನ್ನು ನೋಡಿದ್ರಿ, ನೀವು ಯಾವ ಥರ ರಿಟರ್ನು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇರುತ್ತೆ. ನೆಕ್ಸ್ಟ್ ಪಾರ್ಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜೀಸ್ 5 ವರ್ಷದಲ್ಲಿ 116% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಸೊ ಆಲ್ ಟೈಮ್ ಹೈ ಕೂಡ ಅಷ್ಟೇ ಇದೆ. ಸೊ ರೀಸೆಂಟಾಗಿ 2021 ಲಿಸ್ಟ್ ಆಗಿರೋದು ಇದು ನೋಡಿ, 116% ಅಷ್ಟು ರಿಟರ್ನನ್ನು ಕೊಟ್ಟಿದೆ ಪಾರಸ್ ಡಿಫೆನ್ಸು. ಓಕೆ, ನೆಕ್ಸ್ಟ್ ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 4300 ಕೋಟಿ. ನಂತರ P&L ನೋಡ್ಬೋಣ ಒಂದ್ಸಲ. ಸೇಲ್ಸು ಪರವಾಗಿಲ್ಲ, ಚೆನ್ನಾಗೇ ಇದೆ, 154, 147, 143. ಸೊ ಕೊನೆಗೆ 254 ಇನ್ವೆಸ್ಟರ್ಸ್ ಯಾರ್ಯಾರಿದ್ದಾರೆ ಇದರಲ್ಲಿ. ಪ್ರಮೋಟರ್ಸ್ ಬಂದು 58, ಅರೌಂಡ್ 60% ಪ್ರಮೋಟರ್ಸ್ ಇದ್ದಾರೆ. ಇಲ್ಲಿ ನೋಡಿ ಫಾರಿನ್ ಅವರು 2% ಇದ್ದರು. ಮಾರ್ಚ್ 24ಕ್ಕೆ 2024 ಮಾರ್ಚ್ಗೆ 0.13% ಇರ್ತಕ್ಕಂಥ ಒಂದು ಪ್ರಮೋಟರ್ಸು ಫಾರಿನ್ ಅವರು ನೆಕ್ಸ್ಟ್ ಕ್ವಾರ್ಟರ್ಗೆ ಇನ್ಕ್ರೀಸ್ ಮಾಡ್ತಾರೆ. ಸೊ ಏನಕ್ಕಂತ ನೀವೇ ತಿಳ್ಕೊಳ್ರಿ. 2% ಇನ್ಕ್ರೀಸ್ ಮಾಡ್ತಾರೆ, 2.97% ಆಯ್ತು ಇಲ್ಲಿಗೆ. ಸೊ ನೆಕ್ಸ್ಟ್ ಸೆಪ್ಟೆಂಬರ್ ಮೊನ್ನೆ 3.46% ಇಂಪ್ರೂವ್ ಇದು ಏನು ಸ್ಟೇಕ್ನ ತೊಗೊಂಡಿದ್ದಾರೆ ಮತ್ತೆ. ಸೊ ಇಲ್ಲೊಂದು ಏನೋ ಒಂದು ಅರ್ಥ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಏನೋ ಒಂದು ಆಗುತ್ತೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ ನಾವು ಏನು ಮಾಡಿದ್ದೀವಿ, ಸೆಲ್ ಮಾಡಿದ್ದೀವಿ ನೋಡಿ, ಇಲ್ಲಿ 38%, 38.18, 38ಗೆ ಬಂತು. ಸೊ ನೆಕ್ಸ್ಟ್ 36.96ಗೆ. ಸೊ ಅದನ್ನ ತೊಗೊತಿದ್ದಾರೆ, ಇವ್ರು ತೊಗೊತಿದ್ದಾರೆ FIIಗಳು. ಸೊ ನೋಡೋಣ ಏನಾಗ್ಬೋದು ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಮುಂಚೆನೇ ಕೆಲವರಿಗೆ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಸೊ ಅದನ್ನೆಲ್ಲ ಬೇಡ ನಮಗೆ. ಆ್ಯಸ್ ಅ ರಿಟೇಲ್ ಇನ್ವೆಸ್ಟರ್ಸ್ ನಮಗೇನೋ ಬಜೆಟ್ ಬರ್ತಾ ಇದೆ. ಸೊ ಆ ಬಜೆಟಲ್ಲಿ ಅಲೋಕೇಶನ್ ಜಾಸ್ತಿ ಬರುತ್ತೆ. ಅಫ್ಕೋರ್ಸ್ ಈ ಮೊಮೆಂಟಮ್ ಏನು ಪ್ರಾಜೆಕ್ಟ್ಗಳು ಸಿಗ್ತವೆ ಈ ಒಂದು ಕಂಪ್ನಿಗಳಿಗೆ. ಸೊ ಆ ಕಂಪ್ನಿಗಳಿಗೆ ಪ್ರಾಜೆಕ್ಟ್ಗಳು ಸಿಕ್ಕರೆ ರೆವಿನ್ಯೂ ಜಾಸ್ತಿ ಆಗುತ್ತೆ, ಪ್ರಾಫಿಟ್ಸ್ ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಟಾಕ್ಗಳನ್ನು ನಾವು ನೋಡೋಣ. ಅದೇನೇ ಇರಲಿ, ರಿಟೇಲ್ ಇನ್ವೆಸ್ಟರ್ಸ್ ಬಿಟ್ಟಿದ್ದನ್ನು ಇವ್ರು ತೊಗೊಂಡು ಅವ್ರು ತೊಗೊಂಡು ಬೇಡ ನಮಗೆ. ಬಟ್ ಅವ್ರು ತೊಗೊಂಡಿದ್ದಾರೆ, ಅಲ್ಲಿ ನೋಡಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಏನು ಕಮ್ಮಿ ಆಯಿತು ಅದನ್ನ ಇವ್ರು ಪರ್ಚೇಸ್ ಮಾಡಿದ್ದಾರೆ. ಸೊ ಅಲ್ಲೇ ಅರ್ಥ ಮಾಡ್ಕೊಡ್ರಿ, ಏನೋ ಒಂದು ಬೂಮ್ ಏನೋ ಒಂದು ಆಗುತ್ತೆ ಅಲ್ಲಿ, ಹ್ಯಾಪನ್ಸ್. ಓಕೆ, ಡಾಟಾ ಪ್ಯಾಟರ್ನ್ಸ್ ಇಂಡಿಯಾ 5 ವರ್ಷದ ಒಂದು ರಿಟರ್ನನ್ನು ನೋಡಿದ್ರೆ 204% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಒಂದ್ಸಲ ಇದನ್ನು ಫಂಡಮೆಂಟಲಿ ನೋಡಿದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 12,935 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಇದು ಹೊಂದಿದೆ. ನಂತರ ಹಾಗೆಯೇ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಸೇಲ್ಸ್ ನೋಡಿದ್ರೆ 520 ಕೋಟಿ. ನೀವು ಇದು ಸೂಪರ್ ಆಗಿದೆ ನೋಡಿ ನೋಡೋಕ್ಕೆ. ಇಲ್ಲಿ ನೋಡಿ ಯಾವ ಥರ ಕನ್ಸಿಸ್ಟೆಂಟಾಗಿ ರೈಸ್ ಮಾಡ್ಕೊತ ಬರ್ತಿದ್ದಾರೆ ಇವರು. ಸೊ ಇದು ನಮಗೆ ಇಲ್ಲೇ ಸಿಕ್ಬಿಡುತ್ತೆ EPS ಅಲ್ಲಿ. ಸೊ ಇಲ್ಲಿ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ, ಅಲ್ಟಿಮೇಟ್ ಆಗಿ 32 EPS. ಸೊ ಇನ್ವೆಸ್ಟರ್ಸ್ ಎಷ್ಟಿದ್ದಾರೆ ಇದರಲ್ಲಿ, 42 ಇದ್ದಾರೆ. ಫಾರಿನ್ ಅವರು 14%, ಡೊಮೆಸ್ಟಿಕ್ ಅವರು 8%, 34% ಪಬ್ಲಿಕ್ ಅವರು ಇದ್ದಾರೆ. ಸೊ ಅಂದರೆ ಪಬ್ಲಿಕ್ ಅವ್ರು ನಿಮ್ಮಂಥವ್ರು. ಓಕೆ, ಇವೇನು ನಾನೀಗ 4-5 ಸ್ಟಾಕ್ಗಳು ಹೇಳಿದೆ. ಸೊ ಈ ಯಾವ ಸ್ಟಾಕ್ಗಳೆಲ್ಲ ಯಾವುದೇ ಕಾರಣಕ್ಕೂ ರೆಕಮೆಂಡೇಷನ್ಸ್ ಅಂತೂ ಅಲ್ವೇ ಅಲ್ಲ. ಸೊ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಓನ್ ಸ್ಟಡಿನ ಮಾಡಿ, ನಾನೇನು ತೋರಿಸಿದ್ನಲ್ಲ ಇವಾಗ screener.in ವೆಬ್ಸೈಟ್ನ ಯೂಸ್ ಮಾಡ್ಕೊಂಬಿಟ್ಟು. ಸೊ ಇಷ್ಟೇ, ಇದರಲ್ಲಿ ನಿಮ್ಗೆ ಇನ್ನೂ ಡೆಪ್ತಲ್ಲಿ ಬೇಕು ಅಂತ ಹೇಳಿದ್ರೆ ರೇಷಿಯೋಸ್ ಬರುತ್ತೆ. PEG ರೇಷಿಯೋ, PB ರೇಷಿಯೋ, PE ರೇಷಿಯೋ, ಈ ಥರ ROE ಆಗಿರ್ಬೋದು, ಬುಕ್ ವ್ಯಾಲ್ಯೂ ಏನು, ಸೊ ಅವೆಲ್ಲ ನೋಡಬೇಕಾಗತ್ತೆ. ಸೊ ಈ ಜನರಲ್ ಆಗಿ ನಮಗೆ ಒಂದು ಮುಂದೆ ಬರ್ತಕ್ಕಂಥ ಈಗ ಫೆಬ್ರವರಿ 1ನೇ ತಾರೀಕಿಗೆ ಬಜೆಟ್ ಅಂತ ಹೇಳ್ತಾರೆ. ಸೊ ಆ ಬಜೆಟಲ್ಲಿ ಏನು ಹೇಳ್ತಾರೆ, ಏನು ಮಾಡ್ತಾರೆ. ಸೊ ಅಫ್ಕೋರ್ಸ್ ಡಿಫೆನ್ಸ್ಗೆ ಒಂದು ಲಾರ್ಜರ್ ಅಲೋಕೇಶನನ್ನು ಕೊಡ್ತಾರೆ. ಸೊ ಆ ಒಂದು ಮೊಮೆಂಟಮ್ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು ಸ್ಟಾಕ್ಗಳನ್ನು ನಾವು ಬೇಸಿಕಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ನೋಡೋಣ ಅವತ್ತಿನ ದಿನ ಯಾವ್ಯಾವ ಸ್ಟಾಕ್ಗಳು ಹೆಂಗೆ ಮೊಮೆಂಟಮ್ಮನ್ನು ಕೊಡ್ತವೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.